21 ವರ್ಷದಿಂದ ಕಾಯ್ತಾ ಇದ್ದೆ, ಯಾರಾದರೂ ನನ್ನ ನೋಡಕ್ಕೆ ಬರ್ತಾರಾ ಅಂತ. ಜೈಲ್ ಗೋಡೆಗಳೇ ನನ್ನ ಅತಿಥಿಯಾಗಿತ್ತು. ಅವಾಗೊಬ್ಬ ಹೇಳಿದ್ದ, ನೀನು ನೋಡಕ್ಕೆ ಯಾರೊಬ್ಬ ಬರ್ತಾನೆ, ಅವನ ಹತ್ರ ನನ್ನ ಬಗ್ಗೆ ಹೇಳು ಅಂತ. ಅವನು ಹೇಳಿದಾಗೆ ನೀವು ಈಗ ಬಂದಿದ್ದೀರಿ. ಊರೊಳಗಿರೋ ನಡುಗದ್ದೆ ನೀರಲ್ಲಿ ಒಂದು ಹೆಣ ಬಿಸಾಕಿದ್ದೀನಿ. ಎಂಥ ನರಕ ಯಾತ್ರೆ ಕೊಟ್ಟು ಸಾಯಿಸಿದ್ದಾರೆ. ಏನ್ ಪಾಪ ಮಾಡಿದ್ನೋ ಏನೋ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸವಾಲ್ ಹಾಕ್ತಿದ್ದೀನಿ. ತಾಕತ್ತಿದ್ರೆ ಹಿಡ್ಕೊಳ್ಳಿ. ಯಾಕಂದ್ರೆ ಇದು ಅಂತ್ಯ ಅಲ್ಲ. ಎಲ್ಲೋ ಕೊಲೆ ಮಾಡಿ ಮೂಟೆ ಕಟ್ಟಿ ತಂದಿಲ್ಲ ಹಾಕ್ತಾರೆ. ಸತ್ತವನ್ ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ. ಈ ನೀರಲ್ಲಿ ಬಾಡಿ ಎತ್ತವ್ರು ಯಾರ್ರಿ? ಅವ್ರ ಬ್ಯಾಕ್ ಗ್ರೌಂಡ್ ಏನು? ಊರಿಗೆ ಹೊಸಬ್ರೆ ಮೇಡಮ್. ಈ ಮಿತ್ರ ಇದನ್ನಲ್ಲ, ಒಳ್ಳೆ ಈಜುಗಾರ. ನಡುಗದ್ದೆ ಊರುಗಳಲ್ಲಿ ನೀರಿಗೆ ಬಿದ್ದ ಹೆಣಗಳನ್ನು ಹುಡುಕಿ ದುಡ್ಡು ತಗೊಂಡು ಹೋಗ್ತಾನೆ. ವಾಸನೆನೋ ಅಸಹ್ಯನೋ, ಸದ್ಯಕ್ಕೆ ಈ ಊರಲ್ಲಿ ನಮ್ಗೆ ಗುರ್ತು ಹೆಣ ಹುಡ್ಕೋರು. ನಮ್ಮ ಅಪ್ಪ ಸರಿ ಇದ್ದೀರಿ ನಾನೇ ಯಾಕೆ ಹಿಂಗಿರ್ತಿದ್ದೆ? ಕಸದ ತೊಟ್ಟಿಲ್ ಬಿದ್ದವನ್ನೆಲ್ಲ ಮನೆಗೆ ತಂದು ಕುಟ್ಟಿ ಹಾಕೊಂಡಿದ್ದಾನೆ. ನನ್ನ ಮಕ್ಕಳನ್ನ ತಮ್ಮಂದಿರ್ತಾರ ಬೇರೆ ನೋಡ್ಬೇಕಂತ. ಎಲ್ಲಿಗೆ ಹೋಗ್ತೀರಾ? ವಾಪಸ್ ಬಂದೇ ಬರ್ತೀರಲ್ವಾ? ಬಂದ್ರೆ ಕೈ ಕಾಲು ಮುರಿತೀನಿ ನನ್ನ ಮಕ್ಳ. ಯಾವಾಗ್ಲೂ ಅವ್ನ್ ಬೈಯದೇನ ಕೆಲ್ಸ. ಚಕ್ರವ್ಯೂಹದಲ್ಲಿ ಯಾರಾದ್ರೂ ಸಿಕ್ಕಾಕೊಂಡ್ರೆ ತಪ್ಪಿಸ್ಕೊಳ್ಳೋದು ಕಷ್ಟ. ಕೊಲೆ ಒಂದ್ ಕಡೆ ಮಾಡ್ತಾನೆ, ಹೆಣ ನೀರಿಗೆ ಬಿಸಾಕ್ತಾನೆ. ಇಲ್ಲೇ ಎಲ್ಲೋ ಮಧ್ಯ ಸಿಕ್ಕಾಕೊಂಡಿರ್ತಾನೆ. ಅಂಡರ್ ವಾಟರ್ ಎಕ್ಸ್ಪರ್ಟೀಸ್ ನಮ್ಮಲ್ಲಿ ಯಾರೂ ಇಲ್ಲ. ವಿ ಆರ್ ಹೆಲ್ಪ್ಲೆಸ್. ನಿಮ್ಮನ್ನೆಲ್ಲ ಸಾಕಕ್ಕೆ ನನ್ನ ಆಸ್ತಿನೆಲ್ಲ ಮಾರಿ ಈ ಆಶ್ರಮ ಮಾಡಿದೆ. ನಾನು ಸತ್ತ ಮೇಲೆ ಈ ಆಶ್ರಮ ಮಾಡ್ಕೊಂಡು ತಿನ್ಬಿಡ್ತೀರಲ್ವಾ? ಇಷ್ಟು ಕೆಟ್ಟ ಘಟನೆಗಳ ಹಣೆ ಬರಹ ಈ ಒಂದು ಚಿಕ್ಕ ಆಶ್ರಮದಿಂದ ಹುಟ್ಟಿರಬಹುದಾ?